Hello students, welcome to Dhruvika Academy. ಹೀಗಿದ್ರೆಲ್ಲ ಕೂಡ ಐ ಹೋಪ್ ಎವ್ರಿಬಡಿ ಇಸ್ ಡೂಯಿಂಗ್ ಫೈನ್. ಸೊ PGCET 2025 MBA, MCA, MTech, ಆರ್ಕಿಟೆಕ್ಚರ್ ಈ ಒಂದು ಕೋರ್ಸ್ಗಳದ್ದು ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಎಲ್ಲ ಪ್ರೊಸೆಸ್ ಕಂಪ್ಲೀಟ್ ಆಗಿ ನೀವು ಕಾಲೇಜ್ಗೆ ಹೋಗಿ ಅಡ್ಮಿಟ್ ಆಗಿ ಪ್ರೊಸೆಸ್ ಮುಗಿದಿದೆ. ಸೊ ತುಂಬ ಜನ ಸ್ಟೂಡೆಂಟ್ಸ್ಗೆ ಡೌಟ್ ಇರ್ತಾ ಇತ್ತು, ಯಾವಾಗ ಸೆಕೆಂಡ್ ರೌಂಡ್ ಆಗುತ್ತೆ ಅಂತ. ಆಲ್ರೆಡಿ 4-5 ದಿನ ಆದರೂ ಕೂಡ ಪ್ರೊಸೆಸ್ ಎಲ್ಲ ಮುಗಿದು 4-5 ದಿನ ಆದರೂ ಕೂಡ ಇನ್ನೂ ಸೆಕೆಂಡ್ ರೌಂಡ್ ಬಿಟ್ಟಿರಲಿಲ್ಲ. ಸೊ ಇವಾಗ ಒಂದು ಅಪ್ಡೇಟ್ ಬಂದಿದೆ ವಿಚ್ ಇಸ್ ಮೇಜರ್, ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಅದೇನಪ್ಪ ಅಂದರೆ PGCET ರೌಂಡ್ 2 ತಾತ್ಕಾಲಿಕ ಸೀಟ್ ಮ್ಯಾಟ್ರಿಕ್ಸ್ ಅಂತ ಒಂದು ಅಪ್ಡೇಟ್ನ ಬಿಟ್ಟಿದ್ದಾರೆ. ಯು ಕ್ಯಾನ್ ಜಸ್ಟ್ ಸಿ ಹಿಯರ್, ಈ ಒಂದು ಕೀ ವೆಬ್ಸೈಟಲ್ಲಿ ನೋಡ್ಕೋಬಹುದು ಏನಂತ ಕೊಟ್ಟಿದ್ದಾರೆ. PGCET 2025 ರೌಂಡ್ 2 ತಾತ್ಕಾಲಿಕ ಸೀಟ್ ಮ್ಯಾಟ್ರಿಕ್ಸ್ ಅಂತ ಕೊಟ್ಟಿದ್ದಾರೆ. ಇದರ ಅರ್ಥ ಏನಪ್ಪ ಅಂದರೆ, ಇವಾಗ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಮುಗಿದು ಕಾಲೇಜ್ಗಳು ಅಲಾಟ್ ಆಗಿ ತುಂಬ ಜನ ಸ್ಟೂಡೆಂಟ್ಸು ಕಾಲೇಜ್ ಹೋಗಿ ಅಡ್ಮಿಟ್ ಆಗಿದ್ದಾರೆ. ಸೊ ಅಡ್ಮಿಟ್ ಆದಂತಹ ಸ್ಟೂಡೆಂಟ್ಸ್ ಯಾರು ಅಡ್ಮಿಟ್ ಆಗಿದ್ದಾರೆ, ಅಡ್ಮಿಟ್ ಆದ ಮೇಲೆ ಇನ್ನು ಎಷ್ಟು ಸೀಟ್ಗಳು ಸೆಕೆಂಡ್ ರೌಂಡ್ಗೆ ಉಳ್ಕೊಂಡಿದ್ದಾವೆ ಅಂತ ಒಂದು ತಾತ್ಕಾಲಿಕ ಒಂದು ಪ್ರೊವಿಷನಲ್ ಸೀಟ್ ಮ್ಯಾಟ್ರಿಕ್ಸ್ನ ಬಿಟ್ಟಿದ್ದಾರೆ. ಅಂದರೆ ಇಟ್ ಇಸ್ ಪ್ರೊವಿಷನಲ್ ಒನ್. ಅಂದರೆ ಸಪೋಸ್ ಫಸ್ಟ್ ರೌಂಡಲ್ಲಿ ಒಂದು ಕಾಲೇಜಲ್ಲಿ 100 ಸೀಟ್ ಇತ್ತಂದರೆ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಆದಮೇಲೆ 60 ಜನ ಸ್ಟೂಡೆಂಟ್ಸ್ ಹೋಗಿ ಕಾಲೇಜ್ಗೆ ಅಡ್ಮಿಟ್ ಆದರು. ಇನ್ನು ಆ ಕಾಲೇಜಲ್ಲಿ 40 ಸೀಟ್ಗಳು ಉಳ್ಕೊಂಡಿದ್ದಾವೆ ಅಂತ ಅರ್ಥ. ಆ 40 ಸೀಟ್ಗಳ ಡೀಟೇಲ್ಸ್ನ ಇವಾಗ ರೌಂಡ್ 2ದಲ್ಲಿ ಬಿಟ್ಟಿದ್ದಾರೆ. ಸೊ ಅಂದರೆ ರೌಂಡ್ 2ದಲ್ಲಿ ಎಷ್ಟು ಸೀಟ್ಗಳು ಯಾವ್ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ಸೀಟ್ಗಳು ಉಳ್ಕೊಂಡಿದ್ದಾವೆ ಅಂತ ಒಂದು ಪ್ರೊವಿಷನಲ್ ಸೀಟ್ ಮ್ಯಾಟ್ರಿಕ್ಸ್ನ ಬಿಟ್ಟಿದ್ದಾರೆ. ನೀವೇನು ಮಾಡಬೇಕು, ಇವಾಗ ಚಾಯ್ಸ್ 2 ಮತ್ತು ಚಾಯ್ಸ್ 3 ತೊಗೊಂಡಂತಹ ಸ್ಟೂಡೆಂಟ್ಸು ಆಲ್ರೆಡಿ ಚಾಯ್ಸ್ 1 ತೊಗೊಂಡು ಕಾಲೇಜ್ಗೆ ಹೋಗಿ ಅಡ್ಮಿಟ್ ಆಗಿ ದೇ ಹ್ಯಾವ್ ಫಿನಿಶ್ ದ ಪ್ರೊಸೆಸ್. ನಾವು ಚಾಯ್ಸ್ 2 ಚಾಯ್ಸ್ 3 ಅಂದರೆ ಸೆಕೆಂಡ್ ರೌಂಡಿಗೆ ಹೋಗಬೇಕು ಅಂದವರು ಚಾಯ್ಸ್ 2 ಚಾಯ್ಸ್ 3 ತೊಗೊಂಡಂತಹ ವಿದ್ಯಾರ್ಥಿಗಳಿಗೆ ಇದು ಅಪ್ಡೇಟ್ ಆಗಿದೆ. ತಾತ್ಕಾಲಿಕ ಸೀಟ್ ಮ್ಯಾಟ್ರಿಕ್ಸ್ನ ಬಿಟ್ಟಿದ್ದಾರೆ. ಅಂದರೆ ಇದು ಪ್ರೊವಿಷನಲ್ಲು. ಇದಾದಮೇಲೆ ಮತ್ತೆ ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ನ ಬಿಡ್ತಾರೆ. ಆ ಫೈನಲ್ ಸೀಟ್ ಮ್ಯಾಟ್ರಿಕ್ಸಲ್ಲಿ ಮತ್ತೆ ಕ್ಲಾರಿಟಿ ಸಿಗುತ್ತೆ ನಿಮಗೆ, ಇನ್ನೂ ಎಷ್ಟು ಸೀಟ್ಗಳು ಉಳ್ಕೊಂಡಿದ್ದಾವೆ ಸೆಕೆಂಡ್ ರೌಂಡ್ಗೆ, ಯಾವ್ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ಗಳು ಉಳ್ಕೊಂಡಿದ್ದಾವೆ ಅಂತ ಗೊತ್ತಾಗುತ್ತೆ ನಿಮಗೆ. ಆಲ್ರೈಟ್, ಸೊ ಚಾಯ್ಸ್ 2 ತೊಗೊಂಡಂತಹ ವಿದ್ಯಾರ್ಥಿಗಳು ಇನ್ನೊಂದ್ಸತಿ ಕನ್ಫರ್ಮೇಷನ್ ಕೊಡ್ತಾ ಇದ್ದೀನಿ. ಸೊ ನಿಮಗೆ ಟೋಟಲ್ 10 ಕಾಲೇಜ್ ಹಾಕಿದರೆ 5ನೇ ಕಾಲೇಜ್ ಅಲಾಟ್ಮೆಂಟ್ ಆಗಿದ್ರೆ ಮೇಲ್ಗಡೆ ಇರೋ 4ನೇ ಕಾಲೇಜ್ ಮಾತ್ರ ಓಪನ್ ಇರುತ್ತೆ, ಕೆಳಗಡೆ ಇರೋ ಕಾಲೇಜ್ಗಳು ಓಪನ್ ಆಗಲ್ಲ, ಅದು ಆಟೋಮೆಟಿಕ್ಕಾಗಿ ಡಿಲೀಟ್ ಆಗುತ್ತೆ. ಅಂದರೆ ಇನ್ನು 4 ಕಾಲೇಜ್ಗಳು ಓಪನ್ ಇರುತ್ತೆ. ಆ 4 ಕಾಲೇಜಲ್ಲಿ ಎಷ್ಟೆಷ್ಟು ಸೀಟ್ಗಳು ಉಳ್ಕೊಂಡಿದ್ದಾವೆ ಅಂತ ನೋಡ್ಕೊಂಡು ನೀವೇನು ಮಾಡಬೇಕು, ಇವಾಗ ಆಪ್ಷನ್ ಎಂಟ್ರಿ ಅಂದರೆ ರೀಆರ್ಡರ್, ರೀಶಫಲ್, ಡಿಲೀಟ್ ಮಾಡ್ಕೋಬಹುದು, ಆ್ಯಡ್ ಮಾಡೋಕೆ ಬರೋದಿಲ್ಲ. ನೆಕ್ಸ್ಟ್ ಚಾಯ್ಸ್ 3 ತೊಗೊಂಡಂತಹ ವಿದ್ಯಾರ್ಥಿಗಳು ಯಾರ್ಯಾರು 10 ಕಾಲೇಜ್ಗಳನ್ನ ಹಾಕಿದರೆ ನಿಮಗೆ 5ನೇ ಕಾಲೇಜ್ ಸಿಕ್ಕಿತ್ತಪ್ಪ ಅಂದರೆ ನೀವು ಚಾಯ್ಸ್ 3 ತೊಗೊಂಡಿರ್ತಾರ. ಚಾಯ್ಸ್ 3 ತೊಗೊಂಡಾಗ ನಿಮಗೆ 5ನೇ ಕಾಲೇಜ್ ಡಿಲೀಟ್ ಆಗಿಬಿಟ್ಟು ಮಿಕ್ಕಿರೋ 9ನೇ ಕಾಲೇಜು ಓಪನ್ ಆಗಿರುತ್ತೆ. ಆ 9 ಕಾಲೇಜಲ್ಲಿ ಈ ಒಂದು ಸೀಟ್ ಮ್ಯಾಟ್ರಿಕ್ಸಲ್ಲಿ ಹುಡುಕ್ರಿ ಎಷ್ಟೆಷ್ಟು ಸೀಟ್ಗಳು ಯಾವ್ಯಾವ ಕಾಲೇಜಲ್ಲಿ ಉಳ್ಕೊಂಡಿದೆ ಅಂತ ನಿಮ್ಗೆ ಐಡಿಯಾ ಬರುತ್ತೆ. ಆನ್ ದ್ಯಾಟ್ ಬೇಸಿಸ್ ನೀವೇನು ಮಾಡಬೇಕಾಗುತ್ತೆ, ರೀಆರ್ಡರ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ರೀಶಫಲ್ ಮಾಡ್ಬೋದು. ನೆಕ್ಸ್ಟ್ ಚಾಯ್ಸ್ 2 ಚಾಯ್ಸ್ 3 ತೊಗೊಂಡಂತಹ ಸ್ಟೂಡೆಂಟ್ಸು ಯಾವುದೇ ಹೊಸ ಕಾಲೇಜ್ನ ಆ್ಯಡ್ ಮಾಡೋಕ್ಕೆ ಬರೋಲ್ಲ. ಬಟ್ ಕೆಲವೊಂದು ಹೊಸ ಕಾಲೇಜ್ಗಳನ್ನ ಆ್ಯಡ್ ಮಾಡಬಹುದು. ಆ ಯಾವ ಕಾಲೇಜಪ್ಪ ಅಂದರೆ ಸೆಕೆಂಡ್ ರೌಂಡ್ ಅಥವಾ ಫಸ್ಟ್ ರೌಂಡಲ್ಲಿ ನಿಮಗೆ ಸರೆಂಡರ್ ಸೀಟ್ ಅಂತ ಬಿಟ್ಟಿದ್ರು. ಐ ವಿಲ್ ಜಸ್ಟ್ ಶೋ ಹಿಯರ್, ನಾನು ತೋರಿಸ್ತೀನಿ ನಿಮಗೆ. ಒಂದು ನಿಮಿಷ. ಓಕೆ, ಇಲ್ಲಿ ನೋಡ್ರಿ, ಮ್ಯಾನೇಜ್ಮೆಂಟ್ ಸರೆಂಡರ್ ಸೀಟ್ಗಳು ಅಂತ ಕಾಣಿಸ್ತಾ ಇದೆ ನಿಮಗೆ ಇಲ್ಲೊಂದು. ಸೊ ಈ ಮ್ಯಾನೇಜ್ಮೆಂಟ್ ಸರೆಂಡರ್ ಸೀಟ್ಗಳು ಇದಾವಲ್ಲ, ಇದರಲ್ಲಿ ಯಾವ್ಯಾವ ಕಾಲೇಜಸ್ ಇರ್ತವೆ ನೀವು ಅದನ್ನು ಆ್ಯಡ್ ಮಾಡ್ಬೋದು. ಜೊತೆಗೆ ಇನ್ನೊಂದು PDF ಬಿಡ್ತಾರೆ. ಆ PDF ಏನಾಗಿರುತ್ತೆ, ಆ PDF ಮತ್ತೆ ಸರೆಂಡರ್ ಸೀಟ್ ಅಂತ ಇನ್ನೊಂದು PDF ಬಿಡ್ತಾರೆ. ಮತ್ತೆ ಸೆಕೆಂಡ್ ರೌಂಡ್ ಸ್ಟಾರ್ಟಿಂಗ್ ಇವಾಗ ಬಿಡ್ತಾರೆ ಇನ್ನೊಂದು PDF, ಇನ್ನೊಂದು ನಾಳೆ ಅಥವಾ ಇವತ್ತು ಅಥವಾ ನಾಳೆ ಬಿಡ್ತಾರೆ. ಸೊ ಅದರಲ್ಲಿ ಮತ್ತೆ ಸರೆಂಡರ್ ಸೀಟ್ ಅಂತ ಒಂದು PDF ಬಿಡ್ತಾರೆ. ಅದರಲ್ಲಿ ಯಾವುದಾದ್ರೂ ಕಾಲೇಜ್ ಆ್ಯಡ್ ಆಗಿತ್ತು, ಹೊಸದಾಗಿ PGCET ಪ್ರೊಸೆಸ್ಗೆ ಬಂದಿದ್ರೆ ಆ ಕಾಲೇಜ್ಗಳನ್ನ ಮಾತ್ರ ನೀವು ಆ್ಯಡ್ ಮಾಡ್ಬೋದು. ಬಟ್ ಫಸ್ಟ್ ರೌಂಡಲ್ಲಿ ಯಾವ್ಯಾವ ಕಾಲೇಜಸ್ ಇದ್ವು ಆ ಕಾಲೇಜ್ಗಳನ್ನ ನೀವು ಹಾಕಿರೋದಿಲ್ಲ ಆಪ್ಷನ್ ಎಂಟ್ರಿದಲ್ಲಿ. ಇವಾಗ ನಾನು ಆ ಕಾಲೇಜ್ಗಳನ್ನ ಹಾಕಬೇಕು ಅಂದರೆ ಹಾಕೋಕ್ಕೆ ಬರೋದಿಲ್ಲ. ನೀವು ಮುಂಚೆ ಆಪ್ಷನ್ ಎಂಟ್ರಿ ಏನು ಮಾಡಿರ್ತೀರ ಅದೇ ಕಾಲೇಜ್ಗಳು ಓಪನ್ ಇರ್ತವೆ. ಚಾಯ್ಸ್ 2 ತೊಗೊಂಡಂತಹ ವಿದ್ಯಾರ್ಥಿಗಳಿಗೆ ಮೇಲ್ಗಡೆ ಕಾಲೇಜ್ ಓಪನ್ ಆಗಿರುತ್ತೆ. ಚಾಯ್ಸ್ 3 ತೊಗೊಂಡಂತಹ ವಿದ್ಯಾರ್ಥಿಗಳಿಗೆ ನೀವು ಏನು ಕಾಲೇಜ್ ಸಿಕ್ಕಿರುತ್ತೋ ಅದನ್ನ ಕ್ಯಾನ್ಸಲ್ ಮಾಡಿಕೊಂಡ್ರೆ ಅದು ಸರೆಂಡರ್ ಆಗಿರುತ್ತೆ. ಅದನ್ನು ಹೊರತುಪಡಿಸಿ ಇನ್ನೂ ಏನು 9 ಕಾಲೇಜ್ಗಳು ಉಳಿದಿದ್ದೇನು ಕಾಲೇಜ್ಗಳು ಉಳ್ಕೊಂಡಿರ್ತಾವಲ್ಲ ಆ ಕಾಲೇಜ್ಗಳು ನಿಮ್ಮ ಹತ್ರ ಇರುತ್ತೆ. ಜೊತೆಗೆ ಯಾವುದಾದ್ರು ಹೊಸ ಕಾಲೇಜ್ ಆ್ಯಡ್ ಮಾಡೋಕ್ಕೆ ಬರೋ ಹಂಗಿದ್ರೆ ಯಾವ್ದು ಬರುತ್ತೆ, ಸರೆಂಡರ್ ಸೀಟ್ ಅಂತ ಬಿಡ್ತಾರೆ. ಆ ಸರೆಂಡರ್ ಸೀಟ್ ಇರುವಂತಹ ಕಾಲೇಜ್ಗಳನ್ನ ಮಾತ್ರ ಆ್ಯಡ್ ಮಾಡೋಕ್ಕೆ ಬರುತ್ತೆ. ಸೊ ಇವಾಗ ನೀವೇನು ಮಾಡಬೇಕು, ಈ ಒಂದು ತಾತ್ಕಾಲಿಕ ಸೀಟ್ ಮ್ಯಾಟ್ರಿಕ್ಸ್ ನೋಡ್ಕೊಡ್ರಿ. ನಿಮಗೆ ಬೇಕಾಗಿರುವಂಥ ನೀವು ಆಪ್ಷನ್ ಎಂಟ್ರಿ ಮಾಡಿರುವಂತಹ ಕಾಲೇಜ್ಗಳಲ್ಲಿ ಯಾವ್ಯಾವ ಕಾಲೇಜ್ ಓಪನ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಾಗಿದೆ. ಆ ಕಾಲೇಜ್ಗಳಲ್ಲಿ ಎಷ್ಟೆಷ್ಟು ಸೀಟ್ಗಳು ಉಳ್ಕೊಂಡಿದ್ದಾವೆ ಅದನ್ನು ಸ್ಟಡಿ ಮಾಡಿರಿ. ಅದರ ಬೇಸಿಸ್ ಮೇಲೆ ನೀವೇನು ಮಾಡಬೇಕು, ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿನ ಮಾಡಬೇಕಾಗುತ್ತೆ. ಸೊ ನೋಡ್ರಿ, ಈ ತಾತ್ಕಾಲಿಕ ಸೀಟ್ ಮ್ಯಾಟ್ರಿಕ್ಸ್ ಇದಾದ್ಮೇಲೆ ಪ್ರೊವಿಷನಲ್ ಸೀಟ್ ಮ್ಯಾಟ್ರಿಕ್ಸ್ ಕೂಡ ಮತ್ತೊಂದು ಬಿಡ್ತಾರೆ. ಪ್ರೊವಿಷನಲ್ ಬಿಟ್ಟರೆ ಇವಾಗ ಮತ್ತೊಂದು ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ನ ಬಿಡ್ತಾರೆ. ಅದಕ್ಕೂ ಕಂಪೇರ್ ಮಾಡಿಕೊಂಡು ನೀವು ಆಪ್ಷನ್ ಎಂಟ್ರಿನ
ಮತ್ತು ರೀಆರ್ಡರ್, ಶಫಲ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ವಾಟ್ ಎವರ್ ಯು ವಾಂಟ್ ಟು ಡೂ ಯು ಕ್ಯಾನ್ ಡೂ ಇಟ್. ಬಟ್ ಆ್ಯಡ್ ಮಾಡೋಕ್ಕೆ ಯಾವ ಕಾಲೇಜ್ ಬರುತ್ತೆ ಅಂತ ಆಲ್ರೆಡಿ ಹೇಳಿದ್ದೀನಿ. ಆನ್ ದ್ಯಾಟ್ ಬೇಸಿಸ್ ಯು ಕ್ಯಾನ್ ಡೂ ದ ಆಪ್ಷನ್ ಎಂಟ್ರಿ. ರೈಟ್. ಸೊ ಇನ್ನೊಂದು ಡೌಟ್ಸ್ ತುಂಬ ಜನ ಸ್ಟೂಡೆಂಟ್ಸ್ಗಿದೆ, ಅದೇನಪ್ಪ ಅಂತಂದರೆ ವೀಡಿಯೋನ ಕಂಪ್ಲೀಟಾಗಿ ನೋಡ್ತಾ ನಿಮ್ಗೆ ಗೊತ್ತಾಗುತ್ತೆ. ಸೊ ನಾನು ಕೆಲವೊಂದು ಜನ ಸ್ಟೂಡೆಂಟ್ಸ್ ನನಗೆ ಕಾಲ್ ಮಾಡ್ತಿದ್ದಾರೆ, ನಾನು ಫಸ್ಟ್ ರೌಂಡಲ್ಲಿ ಆಪ್ಷನ್ ಎಂಟ್ರಿ ಮಾಡಿಲ್ಲ, ಸೆಕೆಂಡ್ ರೌಂಡಲ್ಲಿ ಆಪ್ಷನ್ ಎಂಟ್ರಿ ಮಾಡಬಹುದಾ ಅಂತ ತುಂಬ ಜನ ಸ್ಟೂಡೆಂಟ್ಸ್ ಕೇಳ್ತಾ ಇದ್ದಾರೆ. ಅಕಾರ್ಡಿಂಗ್ ಟು KEA ರೂಲ್ಸ್ ಪ್ರಕಾರ ಸೆಕೆಂಡ್ ರೌಂಡಲ್ಲಿ ಡೈರೆಕ್ಟ್ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಬರೋದಿಲ್ಲ. ಬಟ್ ನಾವು KEA ಕೇಳಿದಂತಹ ಮಟ್ಟಿಗೆ, KEAದವರು ಕೆಲವೊಂದು ಸ್ಟೂಡೆಂಟ್ಸ್ಗಳಿಗೆ ಹೇಳಿರೋ ಮಟ್ಟಿಗೆ ಅದನ್ನು ಯೋಚನೆ ಮಾಡ್ತಾ ಇದ್ದೀವಿ. ಇನ್ ಕೇಸ್ ಫಸ್ಟ್ ರೌಂಡಲ್ಲಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಿಲ್ಲ, ನಿಮಗೆ ಆಪ್ಷನ್ ಎಂಟ್ರಿ ಮಾಡಿಲ್ಲ, ಸೆಕೆಂಡ್ ರೌಂಡಲ್ಲಿ ಏನಾದರೂ ಆಪ್ಷನ್ ಎಂಟ್ರಿ ಮಾಡಬಹುದಾ, ಮಾಡೋದ ಚಾನ್ಸಸ್ ಕೊಡ್ತಾರಾ, ನಾವು ಅಪ್ಡೇಟ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಒಂದು ಸ್ವಲ್ಪ ವೇಟ್ ಮಾಡಿರಿ. ಆ್ಯಂಡ್ ಈ ಹೊಸದಾಗಿ ಕಾಲೇಜ್ಗಳನ್ನ ಆ್ಯಡ್ ಮಾಡೋಕ್ಕೆ ಬರುತ್ತಾ ಅನ್ನೋದು ಕೂಡ ಅವ್ರು ಅಪ್ಡೇಟ್ ಮಾಡ್ತೀನಿ ಅಂತ ಹೇಳಿದರೆ, ಅಗೇನ್ ಇಟ್ ಇಸ್ ಪ್ಯೂರ್ಲಿ ಬೇಸ್ಡ್ ಆನ್ ಎಷ್ಟು ನಂಬರ್ ಆಫ್ ಸೀಟ್ಸ್ ಉಳ್ಕೊಂಡಿದ್ದೇವೆ ಅದರ ಬೇಸಿಸ್ ಮೇಲೆ ಇರುತ್ತೆ, ಅದನ್ನು ಕೂಡ ಅಪ್ಡೇಟ್ ಮಾಡ್ತೀವಿ ಅಂತ ಕೂಡ ಅವ್ರು ಹೇಳಿದ್ದಾರೆ. ಸೊ ನೋಡೋಣ, ಅದು ಕೂಡ ಲೈಕ್ ಐ ಜಸ್ಟ್ ಅಪ್ಡೇಟ್ ಯು ದ್ಯಾಟ್ ಆಲ್ಸೋ. ಆ್ಯಂಡ್ ಒನ್ ಮೋರ್ ಡೌಟ್ಸ್ ಟು ಸ್ಟೂಡೆಂಟ್ಸ್ ಆರ್ ಹ್ಯಾವಿಂಗ್. ತುಂಬ ಜನ ಸ್ಟೂಡೆಂಟ್ಸು ಕೆಲವೊಬ್ರು ಹೋಗಿ ಕಾಲೇಜಿಗೆ ಅಡ್ಮಿಟ್ ಆಗಿದ್ದಾರೆ ಫಸ್ಟ್ ರೌಂಡಲ್ಲಿ ಚಾಯ್ಸ್ 1 ತೊಗೊಂಡು, ಅವ್ರಿಗೆ ಇವಾಗ ಸೀಟ್ಗಳನ್ನ ಕ್ಯಾನ್ಸಲ್ ಮಾಡಬೇಕಾಗಿದೆ. ಕೆಲವೊಂದು ಸ್ಟೂಡೆಂಟ್ಸ್ಗಳು ಸೀಟ್ ಬೇಡ ಸರ್ ನನಗೆ ಅದು ಕ್ಯಾನ್ಸಲ್ ಮಾಡಬೇಕು ಅಂತ ತುಂಬ ಜನ ಸ್ಟೂಡೆಂಟ್ಸು ಹೇಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಅವರು ಕ್ಯಾನ್ಸಲೇಷನ್ ಲಿಂಕ್ನ ಬಿಡಬೇಕಾಗುತ್ತೆ. ಸೊ ಪ್ರತಿ ವರ್ಷ ಏನು ಮಾಡ್ತಿದ್ರು, ಸೆಕೆಂಡ್ ರೌಂಡ್ ಆದಮೇಲೆ ಕ್ಯಾನ್ಸಲೇಷನ್ ಲಿಂಕ್ನ ಬಿಡ್ತಾ ಇದ್ರು, ಫಸ್ಟ್ ರೌಂಡ್ ಆದಮೇಲೆ ಕೂಡ ಬಿಡ್ತಾ ಇದ್ರು. ಬಟ್ ಇನ್ನೂ ಕೂಡ ಕ್ಯಾನ್ಸಲೇಷನ್ ಲಿಂಕ್ ಬಿಟ್ಟಿಲ್ಲ, ಕ್ಯಾನ್ಸಲೇಷನ್ ಲಿಂಕ್ ಬಿಡಬೇಕಾಗುತ್ತೆ. ಸೊ ಕ್ಯಾನ್ಸಲೇಷನ್ ಯಾರ್ಯಾರು ಮಾಡ್ಕೋಬೇಕು ಅಂತಿದ್ರ, ನಿಮಗೆ ಏನಾಗುತ್ತೆ, 5,000 ರೂಪಾಯಿನ ಅವರು ದಂಡ ತಗೋತಾರೆ. ಅದಾದ್ಮೇಲೆ ಉಳಿದಿದ್ದ ಫೀಸ್ನ ನಿಮಗೆ ಏನು ಮಾಡ್ತಾರೆ, ರಿಟರ್ನ್ ಮಾಡ್ತಾರೆ. 5,000 ಅವರು ಪೆನಾಲ್ಟಿ ಹಾಕಿ ಉಳಿದಿದ್ದ ಫೀಸ್ನ ನಿಮಗೆ ರಿಟರ್ನ್ ಮಾಡ್ತಾರೆ. ಅದ್ರ ಬಗ್ಗೆ ಇನ್ನೂ ಯಾವುದೂ ಅಪ್ಡೇಟ್ ಇಲ್ಲ, ಕ್ಯಾನ್ಸಲೇಷನ್ ಲಿಂಕ್ ಇನ್ನೂ ಕೂಡ ಬಿಟ್ಟಿಲ್ಲ. ಸೊ ಇವಾಗ ಏನು ಮಾಡ್ರಿ, ಇವಾಗ ತಾತ್ಕಾಲಿಕ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಬಿಟ್ರು, ಕ್ಯಾನ್ಸಲೇಷನ್ ಲಿಂಕ್ಗೆ ವೇಟ್ ಮಾಡೋದಕ್ಕಿಂತ ಮುಂಚೆ ನೀವೇನು ಮಾಡ್ಬೋದು, ಅಟ್ಲೀಸ್ಟ್ ಯು ಕ್ಯಾನ್ ಕಾಂಟ್ಯಾಕ್ಟ್ KEAಗೆ ಹೋಗ್ರಿ, ಅಥವಾ KEAನ ಕಾಲ್ ಥ್ರೂ ಕಾಂಟ್ಯಾಕ್ಟ್ ಮಾಡಿರಿ. ಅವ್ರಿಗೆ ಕೇಳಿ ದಟ್ ಐ ಜಸ್ಟ್ ವಾಂಟ್ ಟು ಕ್ಯಾನ್ಸಲ್ ದ ಸೀಟ್, ನನಗೆ ಈ ಕಾಲೇಜ್ ಬೇಡ, ನಾನು ಕ್ಯಾನ್ಸಲ್ ಮಾಡಬೇಕು ಅಂತ ಇದೇನಂದ್ರೆ, ಸೊ ಅವ್ರು ಏನು ಮಾಡ್ತಾರೆ, ಅವ್ರು ಅವಾಗ ಕ್ಯಾನ್ಸಲ್ ಮಾಡಿ ಕೊಡುವಂಥ ಚಾನ್ಸ್ ಇರುತ್ತೆ. ಬಟ್ ಯಾವಾಗ ಆಗಬೇಕು, ಬಿಫೋರ್ ದ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಇದನ್ನು ಮಾಡಬೇಕು. ಅಲ್ಲಿವರೆಗೂ ನಿಮಗೆ ಸೆಕೆಂಡ್ ರೌಂಡ್ ಆದಮೇಲೆ ನಿಮಗೆ ಯಾವುದೇ ಥರವಾದಂತಹ ಕ್ಯಾನ್ಸಲೇಷನ್ ಮಾಡ್ಕೊಳ್ಳೋಕ್ಕೆ ಬರೋದಿಲ್ಲ. ಸೊ ಅದನ್ನ ಸ್ವಲ್ಪ ನೆನಪಿಟ್ಕೊಡ್ರಿ. ಯಾರ್ಯಾರು ನಿಮ್ಮ ಫ್ರೆಂಡ್ಸ್ ಏನೋ ಇದ್ದರೆ ಅವ್ರಿಗೆ ಸ್ವಲ್ಪ ತಿಳಿಸ್ರಿ, ಯಾರಿಗೆ ಕಾಲೇಜ್ ಕ್ಯಾನ್ಸಲೇಷನ್ ಮಾಡ್ಕೋಬೇಕು ಅಂತಿದ್ರೆ ಅವ್ರಿಗೆ ಸ್ವಲ್ಪ ತಿಳಿಸ್ರಿ. ಸೊ ದಟ್ ಯು ಕ್ಯಾನ್ ಪ್ರಾಸೆಸ್ ಇಟ್ ಆಲ್ಸೋ. ರೈಟ್, ಫೈನ್. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋದಲ್ಲಿ ರೌಂಡ್ 2 ತಾತ್ಕಾಲಿಕ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿದ್ದಾರೆ. ಈ ಒಂದು PDF ಡೌನ್ಲೋಡ್ ಮಾಡಿಕೊಂಡು ಸ್ಟಡಿ ಮಾಡಿರಿ. ನಿಮ್ಗೆ ಯಾವ್ಯಾವ ಕಾಲೇಜ್ ಬೇಕು ಆ ಕಾಲೇಜ್ಗಳು ಯಾವ ಓಪನ್ ಇರುತ್ತೆ ಅಂತ ನಿಮ್ಗೆ ಗೊತ್ತಾಗಿದೆ, ಅದರಲ್ಲಿ ಸೀಟ್ಗಳು ಎಷ್ಟಿದಾವೆ ನೋಡ್ಕೊಡ್ರಿ. ಅದರ ಬೇಸಿಸ್ ಮೇಲೆ ಆಪ್ಷನ್ ಎಂಟ್ರಿ ಮಾಡಿ. ತುಂಬ ಜನ ಸ್ಟೂಡೆಂಟ್ಸು ಫಸ್ಟ್ ರೌಂಡಲ್ಲಿ ಕೆಲವೊಂದು ಮಿಸ್ಟೇಕ್ಗಳನ್ನ ಮಾಡಿದ್ರೆ, ಈಗ ಸೆಕೆಂಡ್ ರೌಂಡಲ್ಲಿ ಮತ್ತೆ ಮಿಸ್ಟೇಕ್ ಮಾಡಿರಿ, ಬಿಕಾಸ್ ಇಟ್ ಇಸ್ ಅ ಫೈನಲ್ ಒನ್. ನಮ್ಗೆ ಗೊತ್ತಿಲ್ಲ ಥರ್ಡ್ ರೌಂಡ್ ಆಗುತ್ತೋ ಆಗಲ್ವೋ, ವಿ ಡೋಂಟ್ ನೋ ದಟ್. ಅದಕ್ಕೋಸ್ಕರ ಮತ್ತೆ ತಪ್ಪು ಮಾಡ್ಕೊಳ್ಬೇಡ್ರಿ. ಸೊ ಇವಾಗಲೇ ಏನು ಮಾಡಿರಿ, ಸರಿಯಾಗಿ ಆಪ್ಷನ್ ಎಂಟ್ರಿ ಮಾಡಿರಿ, ಸರಿಯಾಗಿ ಸ್ಟಡಿ ಮಾಡಿಬಿಟ್ಟು ಆಪ್ಷನ್ ಎಂಟ್ರಿ ಮಾಡಿ, ಬಿಕಾಸ್ ಇಟ್ ಇಸ್ ಅ ಫೈನಲ್ ಸ್ಟೆಪ್. ಇದು ಫೈನಲ್ ಸ್ಟೆಪ್. ಥರ್ಡ್ ರೌಂಡ್ ಬಿಡ್ತಾರಲ್ಲ, ವಿ ಡೋಂಟ್ ನೋ ದಟ್. ಅದಕ್ಕೋಸ್ಕರ ಯಾವುದೇ ಎರರ್ಗಳನ್ನ ಮಾಡಲ್ದೆ ನೀವೇನು ಮಾಡಿರಿ, ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಲೆಟ್ಸ್ ಪ್ರಿಪೇರ್ ಆಗಿರಿ. ಆಲ್ರೈಟ್, ಫೈನ್. ಸೊ ಇವತ್ತಿನ ವಿಡಿಯೋ ಆಗಿತ್ತು. ನೆಕ್ಸ್ಟ್ ಹೊಸ ವಿಡಿಯೋ ಜೊತೆಗೆ ಮತ್ತೆ ಮೀಟ್ ಆಗ್ತೀನಿ ನಾನು. ಟಿಲ್ ದೆನ್, ಗಾಡ್ ಬ್ಲೆಸ್ ಯು ಆ್ಯಂಡ್ ಬಾಯ್.